ಹೊರವಲಯದಲ್ಲಿ ಸಂತೆಕಟ್ಟೆ ಅನ್ನುವಂಥ ಒಂದು ಜಂಕ್ಷನ್ ಇದೆ. ಈ ಸಂತೆಕಟ್ಟೆ ಜಂಕ್ಷನ್ ಸಮಸ್ಯೆಗಳ ಸಂತೆ ಆಗಿಬಿಟ್ಟಿದೆ. ಇಲ್ಲಿ ಪ್ರತಿಯೊಂದು ಕೂಡ ಸಮಸ್ಯೆ. ಹೈವೇಯ ಕಾಮಗಾರಿ ಆಗ್ತಾ ಇರೋದ್ರಿಂದ ಕಳೆದ 1 ವರ್ಷಗಳಿಂದ ಈ ವ್ಯಾಪ್ತಿಯ ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಾವು ನೋಡ್ಬೋದು, ಕೇವಲ ಒಂದು 5-6 ತಿಂಗಳ ಒಳಗೆ ಈ ಕಾಮಗಾರಿ ಮುಗಿತದೆ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ 66ರ ಈ ಕಾಮಗಾರಿ ಮುಗಿತದೆ ಅನ್ನುವಂಥದ್ದನ್ನು ಹೆದ್ದಾರಿ ಪ್ರಾಧಿಕಾರದವರು ಆಶ್ವಾಸನೆಯನ್ನು ಕೊಟ್ಟಿದ್ರು. ಸ್ವತಃ ಜಿಲ್ಲಾಧಿಕಾರಿಗಳು, ಸಂಸದರು, ಸಚಿವರ ಮುಂದೆ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ 1.5 ವರ್ಷ ಕಳೆದರೂ ಕೂಡ ಈ ಸಮಸ್ಯೆ ಬಗೆಹರಿತಾ ಇಲ್ಲ. ನಾವು ನೋಡ್ಬೋದು, ಕಾಮಗಾರಿ ಆರಂಭವಾಗೋದು ವಿಳಂಬ ಆಗೋದಕ್ಕೆ ಕಾರಣ ಈ ಭಾಗದಲ್ಲಿ ಮಣ್ಣು ಕುಸಿತ ಇರುವಂಥದ್ದು. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮಣ್ಣು ಕುಸಿತ ಇರೋದಕ್ಕೆ ಒಂದು ಟಾರ್ಪಲನ್ನು ಹಾಕಿದ್ದಾರೆ. ಈ ಮೂಲಕ ಮಣ್ಣು ಕುಸಿಯೋದನ್ನು ತಡಿಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಮಳೆಗಾಲ ಬಂದಿರೋ ಕಾರಣ ಸಾವಿರಾರು ಗುಂಡಿ ಈ ರಸ್ತೆಯಲ್ಲಿ ಬಿದ್ದಿದೆ. ಹಾಗಾಗಿ ವಾಹನ ಸಂಚಾರ ಎಷ್ಟು ಪರದಾಡಿಕೊಂಡು ಆ ವಾಹನಗಳು ಓಡಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ದೃಶ್ಯಗಳಲ್ಲಿ. ಸಾವಿರಾರು ಹೊಂಡ ಗುಂಡಿಗಳನ್ನು ದಾಟಿ ವಾಹನವನ್ನು ಓಡಿಸಬೇಕು ಅಂದರೆ ನಿಜಕ್ಕೂ ಕೂಡ ವಾಹನ ಸವಾರರಿಗೆ ಹರಸಾಹಸ ಅಂತಲೇ ಹೇಳ್ಬೋದು. ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗೋದಕ್ಕೆ, ಅದರಲ್ಲೂ ಕೂಡ ಬೆಳಗ್ಗೆ ಸಂಜೆ ಅಂತೂ ಈ ವಾಹನಗಳನ್ನು ಈ ರಸ್ತೆಯಲ್ಲಿ ಹೋಗೋದಕ್ಕೆ ಜನ ಕೇಳೋದಿಲ್ಲ. ಈ ರಸ್ತೆಯನ್ನು ಬದಲಿಸಿ ಹೋಗೋದಕ್ಕೂ ಬೇರೆ ದಾರಿ ಇಲ್ಲ. ಹಾಗಾಗಿ ಹೆದ್ದಾರಿಯನ್ನು ಅವಾಯ್ಡ್ ಮಾಡೋದು ಬಹಳಷ್ಟು ಕಷ್ಟ ಆಗಿದೆ. ಒಂದು ಹೆದ್ದಾರಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ, ಅದರ ಜೊತೆಗೆ ಮಣ್ಣು ಕುಸಿತಾ ಇದೆ. ಪಕ್ಕದಲ್ಲೇ ಒಂದು ಬೃಹತ್ ಬಂಡೆ ಬಂದಿದೆ. ಬಂಡೆ ಬಂದಿರೋದ್ರಿಂದ ಅದನ್ನು ರಿಮೂವ್ ಮಾಡಿ, ಕಟ್ ಮಾಡಿ ತೆಗೆಯೋದು ಬಹಳಷ್ಟು ಸ್ಲೋ ಆಗ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ಜನ ಹೇಳ್ತಾ ಇದ್ದಾರೆ, ಬಂಡೆಗಳು ಭೂಮಿಯ ಯಾವ ಭಾಗದಲ್ಲಿ ಇದೆ ಅನ್ನೋದನ್ನು ಆಧುನಿಕ ತಂತ್ರಜ್ಞಾನವನ್ನು ನೋಡಿಕೊಂಡು ತೆಗಿಬೇಕಿತ್ತು ಅನ್ನುವಂಥದ್ದು. ಆದರೆ ಬಂಡೆ ಒಡೆಯುವಂಥ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ, ಅಪಾರ್ಟ್ಮೆಂಟ್ಗಳಿದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿವೆ. ಹಾಗಾಗಿ ಬಹಳ ನಾಜೂಕಾಗಿ ಬಂಡೆಯನ್ನು ಕತ್ತರಿಸಿ ತೆಗಿಬೇಕಾಗ್ತದೆ, ಸುತ್ತಮುತ್ತಲ ಮಣ್ಣನ್ನು ತೆಗಿಬೇಕಾಗ್ತದೆ. ರಸ್ತೆಯ ಸಂಚಾರ ಸುಗಮವಾಗಿ ಮಾಡೋದಕ್ಕೆ ಬಹಳಷ್ಟು ಕಷ್ಟ ಇದೆ ಅನ್ನುವಂಥದ್ದು. ಸ್ಥಳಕ್ಕೆ ಈ ಹಿಂದಿನ ಸಂಸದರು ಸಾಕಷ್ಟು ಬಾರಿ ಭೇಟಿ ಕೊಟ್ಟು ಅಧಿಕಾರಿಗಳ ಸಭೆಯನ್ನು ನಡೆಸಿದರು. ಆನಂತರ ನೂತನ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಇಲ್ಲಿಗೆ ಬಂದಿದ್ದರು. ನಗರಸಭಾ ಸದಸ್ಯರುಗಳು, ಶಾಸಕರುಗಳು ಯಾರೇ ಬಂದರೂ ಕೂಡ ಈ ಆಮೆಗತಿಯ ಕಾಮಗಾರಿಯನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ವಿಸ್ ರೋಡ್ನ ದುಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಲೇಯರ್ ಕುಸಿತ ಇರುವಂತಹ ಭೀತಿ ಕೂಡ ಇಲ್ಲಿ ಎದುರಾಗಿದೆ. ಒಂದು ಬಾರಿ ಇಲ್ಲಿ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಕುಸಿತ ಆಗಿರೋದ್ರಿಂದ ಜನ ಕೂಡ ಬಹಳಷ್ಟು ಆತಂಕಕ್ಕೆ ಈಡಾಗಿದ್ರು. ನಾವು ನೋಡ್ಬೋದು, ಡಾಮರ್ ಹಾಕಿರುವಂತಹ ರಸ್ತೆ ಕುಸಿದು ಮೇಲೆ ಕೆಳಗೆ ವಾಹನಗಳ ಓಡಾಟಕ್ಕೆ ಕಷ್ಟ ಆಗ್ತಾ ಇರುವಂಥದ್ದು. ಒಂದು ಕಾಂಕ್ರೀಟನ್ನು ಬೇಸಿಂದ ಎಬ್ಬಿಸಿದ್ದಾರೆ, ಅಂದರೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಮಳೆಗಾಲ ವಿಪರೀತವಾದ ಮಳೆ ಬಿದ್ದಿರೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನು ಈ ಭಾಗದ ಜನ ಅನುಭವಿಸ್ತಾ ಇದ್ದಾರೆ. ಕೇವಲ ಈ ಭಾಗದ ಜನ ಮಾತ್ರ ಅಲ್ಲ, ಈ ಹೆದ್ದಾರಿಯಲ್ಲಿ ಓಡಾಡುವಂತಹ ಸಾವಿರಾರು ವೆಹಿಕಲ್ಗಳು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಕೇವಲ ಕಾರ್ ಮತ್ತು 2 ವೀಲರ್ಗಳನ್ನು ಹೋಗಬೇಕು ಅನ್ನುವಂಥ ರಸ್ತೆಯನ್ನು ಓಪನ್ ಮಾಡಿದ್ರು ಕೂಡ ಇಲ್ಲಿ ಭಾರಿ ಗಾತ್ರದ ವಾಹನಗಳು ಮತ್ತು ಬಸ್ಗಳು ಓಡಾಟ ಮಾಡೋದ್ರಿಂದ ಇಲ್ಲಿ ಪೊಲೀಸರ ನಿಯೋಜನೆಯನ್ನು ಮಾಡಬೇಕು, ಅದು ಕೂಡ ಪೀಕ್ ಅವರಲ್ಲಿ ಪೊಲೀಸರ ನಿಯೋಜನೆ ಮಾಡಬೇಕು ಅನ್ನುವಂಥದ್ದು. ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಬಗ್ಗೆ ಗಮನ ಕೊಟ್ಟು ಶೀಘ್ರವಾಗಿ ಈ ಕಾಮಗಾರಿಯನ್ನು ಮುಗಿಸಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ವ್ಯಾಪಾರಿಗಳು ಪ್ರಮುಖವಾಗಿ ಮಾಡ್ತಾ ಇರುವಂಥದ್ದು. ಕಳೆದ 1 ವರ್ಷದಿಂದ ಸಂಪೂರ್ಣವಾಗಿ ವ್ಯಾಪಾರ ಇಲ್ಲಿ ಹದಗೆಟ್ಟು ಹೋಗಿದೆ. ವಾಹನಗಳು ಇಲ್ಲಿ ನಿಲ್ಲಿಸಿದಂತಹ ಪರಿಸ್ಥಿತಿ, ವ್ಯಾಪಾರ ವಹಿವಾಟುಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರೋದ್ರಿಂದ ವ್ಯಾಪಾರಿಗಳು ಕೂಡ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.